ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಶಕ್ತಿ ಯೋಜನೆಯ ಮೂಲಕ ಹೆಂಗಸರಿಗೆ ಮಾತ್ರ ಇಲ್ಲಿ ಉಚಿತ ಪ್ರಯಾಣವನ್ನು ಇದೀಗ ಮಾಡ್ತಾ ಇದ್ರು. ಆದರೆ ಇದೀಗ ಜೂನ್ 1ನೇ ತಾರೀಕಿನಂದು ಗಂಡಸರು ಮಾತ್ರ ಇದೀಗ ಉಚಿತ ಬಸ್ ಪ್ರಯಾಣವನ್ನು ಇದೀಗ ಇಲ್ಲಿ ಮಾಡ್ಬೋದು. ಸೊ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ, ಸೊ ಏನು ಇನ್ಫಾರ್ಮೇಷನ್ ಇದೆ, ಸೊ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ. ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಕೂಡ ಒಂದು. ಈ ಒಂದು ಯೋಜನೆಯ ಮೂಲಕ ಇಲ್ಲಿ ಹೆಂಗಸರಿಗೆ ಉಚಿತ ಪ್ರಯಾಣವನ್ನು ಇಲ್ಲಿ ಮಾಡ್ಬೋದಾಗಿತ್ತು. ಆ್ಯಂಡ್ ಅದೇ ಥರ ಇದೀಗ ಗಂಡಸರು ಕೂಡ ಇದೀಗ ಉಚಿತ ಪ್ರಯಾಣವನ್ನು ಇಲ್ಲಿ ಮಾಡ್ಬೋದು. ಹೌದು, ಜೂನ್ 1ನೇ ತಾರೀಕಿನಂದು ಗಂಡಸರು ಕೂಡ ಇದೀಗ ಫ್ರೀಯಾಗಿ ಸಂಚಾರವನ್ನು ಬಸ್ನಲ್ಲಿ ಇದೀಗ ಮಾಡ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಸರ್ಕಾರ ಹೊರಡಿಸಿರುವಂತಹ ಒಂದು ಯೋಜನೆಯಲ್ಲ, ಸಾರಿಗೆ ಚಾಲಕರು ಒಂದು ಪ್ರತಿಭಟನೆಯೊಂದನ್ನು ಇದೀಗ ಮಾಡ್ತಾ ಇದ್ದಾರೆ. ಸಾರಿಗೆ ಚಾಲಕರ ಬೇಡಿಕೆಗಳ ಬಗ್ಗೆ ಇದೀಗ ಸರ್ಕಾರ ಬೇಗ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಒಂದು ದಿನದ ಇದೀಗ ಉಚಿತ ಪ್ರಯಾಣವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾರು ಬೇಕಾದರೂ ಇಲ್ಲಿ ಗಂಡಸರು ಇದೀಗ ಉಚಿತ ಪ್ರಯಾಣವನ್ನು ಇದೀಗ ಇಲ್ಲಿ ಮಾಡ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಕೇವಲ ಒಂದೇ ದಿನ ಆಗಿರುತ್ತೆ. ಜೂನ್ 1ನೇ ತಾರೀಕಿನಂದು ಇದೀಗ ಯಾರು ಬೇಕಾದರೂ ಉಚಿತ ಬಸ್ ಪ್ರಯಾಣವನ್ನು ಇದೀಗ ಇಲ್ಲಿ ಮಾಡ್ಬೋದು. ಆ್ಯಂಡ್ ಇದನ್ನು ಇದೀಗ ಸಾರಿಗೆ ಚಾಲಕರು ಮಾಡುತ್ತಿರುವಂತಹ ಒಂದು ಪ್ರತಿಭಟನೆ ಆಗಿರುತ್ತೆ. ಇನ್ನು ಮೇ 31ರಂದು ಸಭೆ ಕರೆದು ಬೇಡಿಕೆಗಳ ಬಗ್ಗೆ ತೀರ್ಮಾನವನ್ನು ಮಾಡದೇ ಇದ್ದಲ್ಲಿ ಈ ಒಂದು ಉಚಿತ ಬಸ್ ಪ್ರಯಾಣವನ್ನು ಇದೀಗ ಎಲ್ರಿಗೂ ಕೂಡ ಇದೀಗ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಬಂದ್ಬಿಟ್ಟು ಮೇ 31ನೇ ತಾರೀಕಿನಂದು ಸಭೆ ಕರೆದು ತೀರ್ಮಾನವನ್ನು ಮಾಡಿಲ್ಲ ಅಂತಂದರೆ ಇದೀಗ ಪ್ರತಿಭಟನೆ ಮಾಡ್ತೇವೆ ಅಂತ KSRTC, BMTC ಹಾಗೂ ಯುನೈಟೆಡ್ ಎಂಪ್ಲಾಯ್ ಯೂನಿಯನ್ ಕಡೆಯಿಂದ ಇದನ್ನು ಘೋಷಿಸಿದೆ. ಆ್ಯಂಡ್ ಇನ್ನು ಬೇಡಿಕೆಗಳು ಯಾವ್ದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಮೊದಲೇದಾಗಿ ಬಂದ್ಬಿಟ್ಟು 2024 ಜನವರಿಯಲ್ಲಿ ಅನ್ವಯವಾದಂತಹ ವೇತನ ಪರಿಷ್ಕರಣೆ ಮಾಡಬೇಕು. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಸಾರಿಗೆ ನೌಕರರ 38 ತಿಂಗಳ ಬಾಕಿ ಹಣವನ್ನು ಪಾವತಿಸಬೇಕು. ಆ್ಯಂಡ್ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು 2020-21 ಪ್ರತಿಭಟನೆಯಲ್ಲಿ ಹಾಕಲಾಗಿರುವಂತಹ ಕೇಸ್ಗಳನ್ನು ಹಿಂಪಡೆಯಬೇಕು. ಆ್ಯಂಡ್ ಇದಿಷ್ಟು ಸಾರಿಗೆ ನೌಕರರ ಒಂದು ಪ್ರತಿಭಟನೆಯಾಗಿರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಮೇ 31ರ ತಾರೀಕಿನಂದು ಸಭೆ ಕರೆದು ಇದರ ಬಗ್ಗೆ ಅವರು ತೀರ್ಮಾನಗಳನ್ನು ಮಾಡದೆ ಹೋದಲ್ಲಿ ಜೂನ್ 1ನೇ ತಾರೀಕಿನಂದು ಯಾರು ಬೇಕಾದರೂ ಇಲ್ಲಿ ಉಚಿತ ಬಸ್ ಪ್ರಯಾಣವನ್ನು ಮಾಡ್ಬೋದು. ಆ್ಯಂಡ್ ಇಷ್ಟು ದಿನದಿಂದ ಶಕ್ತಿ ಯೋಜನೆಯಲ್ಲಿ ಬರೀ ಹೆಂಗಸರಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು. ಆದರೆ ಇದೀಗ ಗಂಡಸರು ಕೂಡ ಜೂನ್ 1ನೇ ತಾರೀಕಿನಂದು ಉಚಿತ ಬಸ್ ಪ್ರಯಾಣವನ್ನು ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀವಿ. ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ನೀಡ್ತೀವಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.